ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಸಿಬಿಲ್ ಸ್ಕೋರುಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಜಾರಿಗೆ ತಂದಿರುವ ಈ 5 ನಿಯಮಗಳನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯವಾಗಿದೆ. ಸಿಬಿಲ್ ಸ್ಕೋರ್ ವಿಷಯವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ 5 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದು ಪ್ರತಿಯೊಬ್ಬರು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ನೀವು ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ವೈಯಕ್ತಿಕ ಸಾಲ, ಗೃಹ ಸಾಲ, ವಾಹನಗಳ ಮೇಲೆ ಸಾಲ ಅಥವಾ ಕ್ರೆಡಿಟ್ ಕಾರ್ಡುಗಳನ್ನು ಪಡೆದುಕೊಳ್ಳಬೇಕು ಅಂದುಕೊಂಡಿದ್ದರೆ ನೀವು ಈ 5 ಮಾರ್ಗಸೂಚಿಯನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಹಾಗಾದರೆ ಸಿಬಿಲ್ ಸ್ಕೋರ್ ವಿಷಯವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರಡಿಸಿರುವ 5 ಮಾರ್ಗಸೂಚಿ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಸಾಕಷ್ಟು ಜನರು ಪದೇ ಪದೇ ಸಿಬಿಲ್ ಸ್ಕೋರ್ಗಳನ್ನು ಪರಿಶೀಲನೆ ಮಾಡುವುದರಿಂದ ಸಿಬಿಲ್ ಸ್ಕೋರ್ ಕಡಿಮೆಯಾಗುತ್ತದೆ ಅಂತ ಭಾವಿಸಿದ್ದಾರೆ. ಆದರೆ ಅದು ನಿಜವಲ್ಲ. ನೀವೇ ನಿಮ್ಮ ಸಿಬಿಲ್ ಸ್ಕೋರನ್ನು ಪದೇ ಪದೇ ಚೆಕ್ ಮಾಡಿದರೆ ಅದನ್ನು ಸಾಫ್ಟ್ ಎನ್ಕ್ವೈರಿ ಅಂತ ಕರೆಯುತ್ತಾರೆ. ನೀವಾಗಿಯೇ ನಿಮ್ಮ ಸಿಬಿಲ್ ಸ್ಕೋರನ್ನು ಪದೇ ಪದೇ ಚೆಕ್ ಮಾಡಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಯಾವುದೇ ಕಾರಣಕ್ಕೂ ಕಡಿಮೆಯಾಗುವುದಿಲ್ಲ. ಪದೇ ಪದೇ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡುವುದರಿಂದ ನೀವು ಕೆಲವು ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ. ಇನ್ನು ಎರಡನೇದಾಗಿ, ಹೆಚ್ಚಿನ ಆದಾಯವನ್ನು ಹೊಂದಿರುವವರು ಹೆಚ್ಚಿನ ಕ್ರೆಡಿಟ್ ಸ್ಕೋರ್ಗಳನ್ನು ಹೊಂದಿರುತ್ತಾರೆ ಅಂತ ಸಾಕಷ್ಟು ಜನರು ಭಾವಿಸಿದ್ದಾರೆ. ಅದು ಕೂಡ ತಪ್ಪು ಕಲ್ಪನೆಯಾಗಿದೆ. ಸಿಬಿಲ್ ಸ್ಕೋರ್ ಅನ್ನುವುದು ನಿಮ್ಮ ನಡವಳಿಕೆಯ ಮೇಲೆ ನಿರ್ಧಾರವಾಗುತ್ತೆ. ಉದಾಹರಣೆಗೆ, ಯಾವುದೇ ಒಬ್ಬ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸಾಲವನ್ನು ಮರುಪಾವತಿ ಮಾಡದೇ ಇದ್ದರೆ ಆತನ ಸಿಬಿಲ್ ಸ್ಕೋರ್ ಕಡಿಮೆಯಾಗುತ್ತೆ. ಸಿಬಿಲ್ ಸ್ಕೋರ್ ಅನ್ನುವುದು ಒಬ್ಬ ವ್ಯಕ್ತಿಯ ಆದಾಯದ ಮೇಲೆ ನಿರ್ಧಾರ ಆಗುವುದಿಲ್ಲ. ಆತ ಸಮಯಕ್ಕೆ ಸರಿಯಾಗಿ ಪಾವತಿಗಳನ್ನು ಮಾಡುತ್ತಿದ್ದಾನ ಅಥವಾ ಇಲ್ಲವ ಅನ್ನುವುದರ ಮೇಲೆ ನಿರ್ಧಾರವಾಗುತ್ತೆ. ಇನ್ನು ಮೂರನೇದಾಗಿ, ಸಾಕಷ್ಟು ಜನರು ಕ್ರೆಡಿಟ್ ಕಾರ್ಡುಗಳನ್ನು ಕ್ಲೋಸ್ ಮಾಡುವುದರಿಂದ ಹಳೆಯ ಸಾಲದ ಇತಿಹಾಸಗಳು ಅಳಿಸಿ ಹೋಗುತ್ತದೆ ಅಂತ ಭಾವಿಸಿದ್ದಾರೆ. ಆದರೆ ಇತ್ಯರ್ಥಪಡಿಸಿದ ಅಥವಾ ಮುಚ್ಚಿದ ಖಾತೆಗಳ ದಾಖಲೆಯು ನಿಮ್ಮ ಕ್ರೆಡಿಟ್ ವರದಿಯಲ್ಲಿ ಹಲವು ವರ್ಷಗಳವರೆಗೆ ಉಳಿದಿರುತ್ತದೆ. ನೀವು ಎಂದಾದರೂ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ಲುಗಳನ್ನು ತಡವಾಗಿ ಪಾವತಿಸಿದ್ದರೆ ಅದು ಕೂಡ ಹಲವು ವರ್ಷಗಳವರೆಗೆ ವರದಿಯಲ್ಲಿ ಗೋಚರವಾಗುತ್ತೆ. ಸಾಲಗಳ ಇತಿಹಾಸಗಳು ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಇನ್ನು ನಾಲ್ಕನೇದಾಗಿ, ಸಾಕಷ್ಟು ಜನರು ತಮ್ಮ ಬಳಿ ಯಾವುದೇ ಕ್ರೆಡಿಟ್ ಕಾರ್ಡ್ ಅಥವಾ ಯಾವುದೇ ಸಾಲವನ್ನು ನಾವು ಪಡೆದುಕೊಳ್ಳದೇ ಇದ್ದರೆ ನಮ್ಮ ಸಿಬಿಲ್ ಸ್ಕೋರ್ ಉತ್ತಮವಾಗಿರುತ್ತದೆ ಅಂತ ಭಾವಿಸಿದ್ದಾರೆ. ಆದರೆ ಅದು ಕೂಡ ನಿಜವಲ್ಲ. ನಿಮ್ಮ ಹೆಸರಿನಲ್ಲಿ ಯಾವುದೇ ಕ್ರೆಡಿಟ್ ಕಾರ್ಡ್ ಅಥವಾ ಯಾವುದೇ ಸಾಲ ಇಲ್ಲದೇ ಇದ್ದರೆ ನಿಮ್ಮ ಬಳಿ ಯಾವುದೇ ರೀತಿಯ ಸಿಬಿಲ್ ಸ್ಕೋರ್ ಇರುವುದಿಲ್ಲ. ನಿಮ್ಮ ಬಳಿ ಯಾವುದೇ ರೀತಿಯ ಸಿಬಿಲ್ ಸ್ಕೋರ್ ಇಲ್ಲದೇ ಇದ್ದರೆ ನೀವು ಸಾಲ ತೆಗೆದುಕೊಳ್ಳುವುದು ಕೂಡ ಕಷ್ಟವಾಗುತ್ತೆ. ಈ ಕಾರಣಗಳಿಂದ ನಿಮ್ಮ ಸಿಬಿಲ್ ಸ್ಕೋರನ್ನು ಹೆಚ್ಚಳ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ನೀವು ಸಾಲವನ್ನು ಪಡೆದುಕೊಳ್ಳುವುದು ಅಥವಾ ಕ್ರೆಡಿಟ್ ಕಾರ್ಡುಗಳನ್ನು ಬಳಸುವುದು ಅತಿ ಅಗತ್ಯವಾಗಿದೆ. ಇನ್ನು ಕೊನೆಯದಾಗಿ, ಎಲ್ಲ ಸಿಬಿಲ್ ಸ್ಕೋರ್ ಕಂಪನಿಗಳು ಒಂದೇ ಆಗಿರುತ್ತೆ. ಸಾಮಾನ್ಯವಾಗಿ ಆನ್ಲೈನ್ನಲ್ಲಿ ಹಲವು ಕಂಪನಿಗಳ ಮೂಲಕ ನೀವು ಸಿಬಿಲ್ ಸ್ಕೋರನ್ನು ಚೆಕ್ ಮಾಡಬಹುದು. ಭಾರತದಲ್ಲಿ ಪರವಾನಗಿಯನ್ನು ಪಡೆದುಕೊಂಡ ಅನೇಕ ಕ್ರೆಡಿಟ್ ಬ್ಯೂರೋಗಳಿವೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಬ್ಯೂರೋಗಳು ಕೂಡ ತನ್ನದೇ ಆದ ಅಲ್ಗಾರಿಸಮ್ ಅನ್ನು ಬಳಕೆ ಮಾಡುತ್ತೆ. ಈ ಕಾರಣಗಳಿಂದ ವಿಭಿನ್ನ ಬ್ಯೂರೋಗಳಲ್ಲಿ ಕ್ರೆಡಿಟ್ ಸ್ಕೋರ್ಗಳು ಸ್ವಲ್ಪ ವ್ಯತ್ಯಾಸವಾಗಬಹುದು. ಆದರೆ ಸಾಮಾನ್ಯವಾಗಿ ಎಲ್ಲ ಬ್ಯೂರೋಗಳಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಒಂದೇ ಆಗಿರುತ್ತೆ. ಸಿಬಿಲ್ ಸ್ಕೋರ್ಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಈ 5 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದು ಪ್ರತಿಯೊಬ್ಬರು ಕೂಡ ಇದನ್ನು ತಿಳಿದುಕೊಳ್ಳಬೇಕಾಗಿದೆ.